ಇದೆ. ಸದನದಲ್ಲಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರು ಎದ್ದು ನಿಂತು ಹನಿ ಟ್ರಾಪ್ ಆಗಿದೆ, 48 ಶಾಸಕರ ಹನಿ ಟ್ರಾಪ್ ಆಗಿದೆ, ಸಾಕ್ಷ್ಯಗಳಿದೆ ಅಂತ ಹೇಳಿದ್ರು, ದೂರು ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ನಿನ್ನೆ ದಿಢೀರ್ ಅಂತ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೂ ಟರ್ನ್ ಹೊಡೆದ್ಬಿಟ್ರು ಕೆಎನ್ ರಾಜಣ್ಣ ಅವರು. ಯಾಕೆ, ಯಾರ ಸಹಕಾರವೂ ಸಿಗ್ಲಿಲ್ವಾ ಕೆಎನ್ ರಾಜಣ್ಣ ಅವರಿಗೆ ಅನ್ನೋದು ಪ್ರಶ್ನೆ. ಹನಿ ಟ್ರಾಪ್ ಯತ್ನಕ್ಕೆ ದಾಖಲೆ ಇದೆ ಅಂತ ಹೇಳಿದ್ರು. ಬಟ್ ಈಗ ಸಿಸಿಟಿವಿ ಇದೆ ಅನ್ಕೊಂಡಿದ್ದೆ, ಆದ್ರೆ ಸಿಸಿಟಿವಿ ಇಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ರಾಜಣ್ಣ ಸೈಲೆಂಟ್ ಆಗುವುದಕ್ಕೆ ಆ ಒಂದು ಕರೆ ಮೇಲೆ ಡೌಟ್ ಇದೆಯಂತೆ. ಸಚಿವ ರಾಜಣ್ಣ ಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಒತ್ತಡ ಹಾಕ್ತಾ ಇದೆಯಾ? ದಾಖಲೆ ಬಹಿರಂಗ ಪಡಿಸದಂತೆ ಒತ್ತಡ ಹಾಕಿರುವ ಶಂಕೆ ಇದೆ. ಸಿಎಂ ಹೈಕಮಾಂಡ್ ಒತ್ತಡಕ್ಕೆ ಕೆಎನ್ ರಾಜಣ್ಣ ಫುಲ್ ಸೈಲೆಂಟ್ ಆಗಿ ಹೋದ್ರ, ಆ ಕಾರಣಕ್ಕೆ ಯೂ ಟರ್ನ್ ಹೊಡೆದ್ರ ಅನ್ನೋದು ಕೂಡ ಬಹುದೊಡ್ಡ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಹನಿ ಟ್ರಾಪ್ ಯತ್ನದ ಕಂಪನ, ಸಾಕ್ಷ್ಯ ವಿಡಿಯೋ ಬಹಿರಂಗವಾಗದಿದ್ರೆ ಅಲ್ಲೋಲ ಕಲ್ಲೋಲ. ಆ ಮುಜುಗರದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪಕ್ಕಾ ಪ್ಲಾನಿಂಗ್ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಅಂದ್ರೆ ಯಾವ ಸಾಕ್ಷ್ಯ ಇದೆ ಅಂತ ಹೇಳಿದ್ರಲ್ಲ, ಅದನ್ನ ಬಹಿರಂಗ ಪಡಿಸಿದ್ರೆ ರಾಜ್ಯ ರಾಜಕೀಯದಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ ಪಾಳೆಯದಲ್ಲೇ ದೊಡ್ಡ ಮಟ್ಟದ ಸಂಚಲನ ಆಗಬಹುದು ಅನ್ನೋ ಕಾರಣಕ್ಕೆ ರಾಜಣ್ಣ ಅವರು ಸೈಲೆಂಟ್ ಆದ್ರ ಅಂತ. ಸಿಎಂ ಮೂಲಕ ರಾಜಣ್ಣ ಸೈಲೆಂಟ್ ಮಾಡಿಸಿದ್ದಾರೆ ವರಿಷ್ಠರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ತಕ್ಷಣಕ್ಕೆ ಆ ವಿಡಿಯೋ ಮರೆಮಾಚುವ ಹರಸಾಹಸ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಆಗಿದೆ ಅನ್ನೋದ್ರ ಡೀಟೇಲ್ಸ್ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಯಾರು ಕೂಡ ಮರೆಯಕ್ ಸಾಧ್ಯ ಇಲ್ಲ, ಸದನದಲ್ಲಿ ಎದ್ದು ನಿಂತ್ಕೊಂಡು ಸಾಕ್ಷ್ಯಗಳಿದೆ, 48 ಶಾಸಕರ ಹನಿ ಟ್ರಾಪ್ ಆಗಿದೆ ಅನ್ನುವಂಥ ಗಂಭೀರ ಆರೋಪವನ್ನ ಕೆಎನ್ ರಾಜಣ್ಣ ಮಾಡಿದ್ರು. ಆದ್ರೆ ನಿನ್ನೆ ಬೆಳವಣಿಗೆ ನೋಡ್ಬಿಟ್ರೆ ದಿಢೀರ್ ಅಂತ ಉಲ್ಟಾ ಹೊಡೆದ್ಬಿಟ್ರು. ಯಾರ ಸಹಕಾರ ಸಿಗ್ತಾ ಇಲ್ವಾ ಅಥವಾ ಸೈಲೆಂಟ್ ಮಾಡಿಸುವ ಪ್ರಯತ್ನಗಳಾಗ್ತಾ ಇದೆಯಾ, ಹೇಗೆ? ಶ್ರುತಿ, ಇದರಲ್ಲಿ ಎರಡು ಮಾತೇ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಅದು ಎಚ್ಚೆತ್ತುಕೊಂಡ ಬಳಿಕ ಈ ಪ್ರಕರಣ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಮೊದಲು ದೂರು ನಾನು ಸಾಕ್ಷಿ ಸಮೇತ ಕೊಡ್ತೇನೆ ಅಂತ ರಾಜಣ್ಣ ಅವರು ಬಹಿರಂಗವಾಗಿ ಸದನದಲ್ಲಿ ಹೇಳಿದ್ದಾರೆ. ಅಲ್ಲಿ ಯಾರೇ ಸುಳ್ಳು ಹೇಳಿದ್ರು ಅಲ್ಲಿ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಎಲ್ಲವೂ ಕೂಡ ಕಡತಕ್ಕೆ ಹೋಗುತ್ತೆ. ಆದ ನಂತರ ಆಗಿರ್ತಕ್ಕಂಥ ಬೆಳವಣಿಗೆಗಳಿದಾವಲ್ಲ ಬಹಳ ಪ್ರಮುಖ. ಯಾಕಂದ್ರೆ ದೂರು ಕೊಡೋಕೆನೆ 4-5 ದಿನ ಟೈಮ್ ತಗೊಂಡ್ರು. ಆ ಟೈಮ್ಗಳಲ್ಲಿ ಹೈಕಮಾಂಡ್ ಎಂಟ್ರಿ ಆಯ್ತು. ಸ್ವತಃ ಎಐಸಿಸಿ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂಗೆ ಬಂದು ಒಂದಷ್ಟು ಸೂಚನೆಯನ್ನ ಕೊಟ್ಟೋದ್ರು. ಈ ಪ್ರಕರಣ ಇಲ್ಲೇ ಒಂದಷ್ಟು ಸುಖಾಂತ್ಯ ಮಾಡುವಂತ ಕೆಲಸ ಮಾಡಿ ಆ ಸಾಕ್ಷ್ಯಗಳನ್ನೇನಾದ್ರೂ ಹೊರಗೆ ಬಂದಲ್ಲೇ ಅದು ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರ ಹೊರತು ಅದು ಬಿಜೆಪಿಗೆ ಆಹಾರ ಆಗುತ್ತೆ, ನಮಗೆ ಅದು ಲಾಭ ತರಲ್ಲ ಅನ್ನುವಂತ ಒಂದಷ್ಟು ಸೂಚನೆಯನ್ನು ಕೊಟ್ಟೋಗಿರ್ತಕ್ಕಂಥದ್ದು. ಮತ್ತು ಸಾಫ್ಟ್ ಆಗಿ ಒಂದು ದೂರನ್ನು ಕೊಡಿಸಿ ಅದನ್ನ ತನಿಖೆ ನೆಪದಲ್ಲಿ ಮುಗಿಸ್ಬಿಡಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಅವ್ರು ಹೇಳುವುದಂತೆ ಕಾಣಿಸ್ತಾ ಇದೆ. ಹಾಗಾಗಿ ನಿನ್ನೆ ರಾಜಣ್ಣ ಅವರು ನಾನು ದೂರು ಕೊಡ್ತೇನೆ, ಇದೆಲ್ಲ ಸಾಕ್ಷಿ ಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಅದರ ತದ್ವಿರುದ್ಧವಾಗಿ ನಿನ್ನೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದನ್ನೆಲ್ಲ ಬೆಳವಣಿಗೆಗಳನ್ನ ನೋಡಿದ್ರೆ ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಒಂದಷ್ಟು ಪ್ರಭಾವವನ್ನು ಬೀರತಕ್ಕಂಥದ್ದು ಮತ್ತು ಇದು ಕಾಂಗ್ರೆಸ್ ಪಕ್ಷದಕ್ಕೆ ಮುಜುಗರ ತಪ್ಪಿಸುವಂತ ಕೆಲಸವನ್ನ ಹೈಕಮಾಂಡ್ ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಏನಾದರೂ ಸಾಕ್ಷಿಯನ್ನ ರಾಜಣ್ಣ ಅವರು ಕೊಟ್ಟಿದ್ದೇ ಆದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 2 ಹೋಳಾಗ್ತಿತ್ತು. ಹಾಗಾಗಿ ಅದನ್ನ ತಪ್ಪಿಸುವ ಕೆಲಸ ಈಗ ಸದ್ಯಕ್ಕೆ ನಡೆದಿದೆ. ರಾಜಣ್ಣ ಅವರು ಈಗ ನಾನು ಸಾಕ್ಷಿಗಳಿಲ್ಲ, ಕೇವಲ ತನಿಖೆ ಮಾಡಲಿ, ನನ್ನ ಮನೆಯಲ್ಲಿ ಸಿಸಿಟಿವಿ ಕ್ಯಾಮೆರಾಗಳಿದಾವೆ ಅನ್ಕೊಂಡಿದ್ದೆ, ಅದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಮಗ ಏನ್ ಹೇಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಇಲ್ಲಿಯವರು ಕೂಡ ಎಲ್ಲಿಯೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಅವರು ಕೂಡ ದೂರನ್ನ ಕೊಡ್ತೇನೆ ನಾನು ಸಪರೇಟ್ ಆಗಿ ಅನ್ನುವಂತ ಮಾತನ್ನ ಹೇಳಿದ್ರು. ಅವರ ಕೇಸನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕಾಂಗ್ರೆಸ್ ಪಕ್ಷದಲ್ಲೇ ಇದಾರ ಈ ತರದ ಹನಿ ಟ್ರಾಪ್ ಅನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂಥದ್ದು. ಸದ್ಯಕ್ಕೆ ರಾಜಣ್ಣ ಅವರು ಈಗ ಹೈಕಮಾಂಡ್ ಎಂಟ್ರಿ ಆದ ಬಳಿಕ ಸದ್ಯಕ್ಕೆ ಒಂದಷ್ಟು ಸಾಫ್ಟ್ ಕಾರ್ನರ್ ಆಗಿದ್ದಾರೆ. ಆದ್ರೆ ಅವರ ಮಗನ ಮುಂದಿನ ನಿಲುವುಗಳು ಏನು ಅನ್ನುವಂತ ಪ್ರಶ್ನೆಗಳು ಸದ್ಯಕ್ಕೆ ಮೂಡ್ತಾ ಇದಾವೆ. ಶ್ರುತಿ, ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಷಣಕ್ಕೊಂದೊಂದು ರೀತಿಯ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ ಈ ವಿಚಾರ. ನಿನ್ನೆ ತನಕ ಒಂದು ರೀತಿಯ ಬೆಳವಣಿಗೆ ಇದ್ರೆ ಕೆಎನ್ ರಾಜಣ್ಣ ಅವರು ಗೃಹ ಸಚಿವರನ್ನ ಭೇಟಿಯಾದ ಬಳಿಕ ಮತ್ತೊಂದು ರೀತಿಯ ತಿರುವನ್ನ ಪಡೆದುಕೊಳ್ತು. ಕಾರಣ ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ನಿರೀಕ್ಷೆ ಇತ್ತು. ಕಂಪ್ಲೇಂಟ್ ಬದಲಿಗೆ ಮನವಿ ಪತ್ರವನ್ನ ಮಾತ್ರ ಸಲ್ಲಿಕೆ ಮಾಡಿ ಬಂದ್ರು ಗೃಹ ಸಚಿವರನ್ನ ಭೇಟಿಯಾಗಿ. ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಯಾವುದೇ ರೀತಿಯ ಪುರಾವೆ ಇಲ್ಲ ಅನ್ನೋದ್ರ ವಿಚಾರವನ್ನ ಸ್ವತಃ ಕೆಎನ್ ರಾಜಣ್ಣ ಅವರು ಹೇಳಿದ್ರು. ಸಿಸಿ ಕ್ಯಾಮೆರಾ ಇದೆ ಅನ್ಕೊಂಡೆ, ಬಟ್ ಆಮೇಲೆ ಕೇಳಿದ್ರೆ ಸಿಸಿ ಕ್ಯಾಮೆರಾ ಇಲ್ಲ ಅಂದ್ರು ಅನ್ನುವಂತಹ ವಿಚಾರವನ್ನ ಕೆಎನ್ ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿದ್ರು. ಈ ಕುರಿತೊಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರುವಂತಹ ಹನಿ ಟ್ಯಾಪ್ ಪ್ರಕರಣ
ಹೊಸ ಚರ್ಚೆಗಳನ್ನ ಹುಟ್ಟಾಕ್ತಾ ಇರುವಂತದ್ದು. ರಾಜಣ್ಣ ಅವರು ಸದನದಲ್ಲಿ ಹೇಳಿದ್ರು, ನನ್ನ ಬಳಿ ಪುರಾವೆ ಇದೆ ಹನಿ ಟ್ರ್ಯಾಪ್ ಸಂಬಂಧಪಟ್ಟಂತೆ ಅಂತ. ಅದಾದ ನಂತರ ಈಗ ಹೇಳಿಕೆಯನ್ನು ಕೊಟ್ಟಿರುವಂತದ್ದು, ಯಾವುದು ಕೂಡ ಪುರಾವೆ ಇಲ್ಲ, ಯಾಕಂದ್ರೆ ಸಿಸಿಟಿವಿ ಸರ್ಕಾರಿ ನಿವಾಸದಲ್ಲಿ ಇತ್ತು ಅಂತ ಅನ್ಕೊಂಡಿದೆ, ಇಲ್ಲ ಅಂತ ಹೇಳುವ ಮೂಲಕ ಒಂದಷ್ಟು ಪ್ರಶ್ನೆಗಳನ್ನು ಹುಟ್ಟಾಕಿರುವಂತದ್ದು. ನಾವಿವಾಗ ಏನು ರಾಜಣ್ಣ ಅವರ ಸರ್ಕಾರಿ ನಿವಾಸದಲ್ಲಿ ಇದ್ದೇವೆ. ಇದು ಜೈಮಾಲ್ ರಸ್ತೆಯಲ್ಲಿರುವಂತಹ ಸರ್ಕಾರಿ ನಿವಾಸ. ಇಲ್ಲಿ ಅವರು ಹೇಳಿದ ರೀತಿಯಲ್ಲಿ ಕೂಡ ಸರ್ಕಾರಿ ನಿವಾಸಕ್ಕೆ ಯಾವುದು ಕೂಡ ಸಿಸಿಟಿವಿ ಯಾವುದು ಕೂಡ ಇಲ್ಲ. ಸಾಮಾನ್ಯವಾಗಿ ಸಿಸಿಟಿವಿ ಹಾಕ್ಬೇಕಾದ್ರೆ ಎಂಟ್ರಿಯಲ್ಲಿ ಹಾಕ್ತಾರೆ. ಅದಾದ ನಂತರ ಏನು ಮನೆ ಒಳಗಡೆ ಯಾರು ಹೋದ್ರು ಯಾರು ಬಂದ್ರು ಅಂತ ಹೇಳೋ ಸಂಬಂಧಪಟ್ಟಂತೆ ಏನು ಆ ಪೋರ್ಟಿಕ್ ಅಂತ ಏನಿದೆ ಅದರಲ್ಲಿ ಸಿಸಿಟಿವಿಗಳನ್ನ ಹಾಕ್ತಾರೆ. ಅದು ಎಲ್ಲೂ ಕೂಡ ಸಿಸಿಟಿವಿಗಳು ಕಾಣಿಸದೆ ಇರುವಂತದ್ದು. ಅಂದ್ರೆ ಸಿಸಿಟಿವಿ ಇಲ್ಲೇ ಇಲ್ಲ, ಕಾಣಿಸೋದಿಲ್ಲ ಅನ್ನೋದಕ್ಕಿಂತ ಸಿಸಿಟಿವಿಗಳು ಇಲ್ಲೇ ಇಲ್ಲ. ಮತ್ತು ಫ್ರಂಟ್ ಅಲ್ಲಿ ಕೂಡ ಅಂದ್ರೆ ಗೇಟಿನ ಮುಂಭಾಗದಲ್ಲಿರ್ಲಿ ಅಥವಾ ಏನು ಆ ಕಡೆ ಗೇಟಿನ ಹೊರಭಾಗದಲ್ಲಿರ್ಲಿ ಎಲ್ಲೂ ಕೂಡ ಸಿಸಿಟಿವಿಗಳು ಇಲ್ಲ. ಅಂದ್ರೆ ಸರ್ಕಾರಿ ನಿವಾಸದಲ್ಲಿ ಸಿಸಿಟಿವಿ ಇದೆ ಅನ್ಕೊಂಡು ಅವ್ರ ಪುರಾವೆ ಇದೆ ಅಂತ ಹೇಳಿರುವಂತದ್ದು. ಈಗ ಸಿಸಿಟಿವಿ ಇಲ್ಲ ಅಂತ ಹೇಳುವ ಮೂಲಕ ಒಂದಷ್ಟು ಅನುಮಾನಗಳು, ಪ್ರಶ್ನೆ ಹುಟ್ಟಾಕಿರೋದು. ನೋಡಿ, ಬಾಗಿಲು ಇದಲ್ವಾ, ಅದು ಸರ್ಕಾರಿ ನಿವಾಸದ ರಾಜಣ್ಣ ಅವರ ಸರ್ಕಾರಿ ನಿವಾಸದ ಎಂಟ್ರೆನ್ಸ್ ಬಾಗಿಲು. ಅಲ್ಲೂ ಕೂಡ ಸಿಸಿಟಿವಿ ಯಾವುದೂ ಕೂಡ ಇಲ್ಲ. ನೀವು ನೋಡಬಹುದು ಸುತ್ತಮುತ್ತ ಕೂಡ ಇಲ್ಲೂ ಕೂಡ ಸಿಸಿಟಿವಿ ಇಲ್ಲದೆ ಇರುವಂತದ್ದು. ಈಗ ಒಂದಷ್ಟು ಪ್ರಶ್ನೆ ಉದ್ಭವ ಆಗುವಂತದ್ದು, ಸರ್ಕಾರಿ ನಿವಾಸದಲ್ಲಿ 1.5 ವರ್ಷದಿಂದ ಇರುವಂತಹ ರಾಜಣ್ಣ ಅವರಿಗೆ ಸಿಸಿಟಿವಿ ಇಲ್ಲದೆ ಇರುವುದು ಗೊತ್ತಿರ್ಲಿಲ್ವಾ ಅಂತ. ಯಾಕಂದ್ರೆ ಹೇಳಿಕೆ ಕೊಟ್ಟ ನಂತರ ಸದನದಲ್ಲಿ ಸಿಸಿಟಿವಿ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದರಲ್ಲಿ ವಿಡಿಯೋ ಇರ್ಬೋದು ಅಂದ್ಬಿಟ್ಟು ಪುರಾವೆ ಇದೆ ಅಂತ ಹೇಳಿದ್ರು. ಅದಾದ ನಂತರ ಇಲ್ಲ ಅಂತ ಹೇಳುವ ಮೂಲಕ ಒಂದು ಹೊಸ ಪ್ರಶ್ನೆಗಳು ಮತ್ತು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗ್ತಾ ಇರುವಂತದ್ದು. ಕಾದ್ ನೋಡ್ಬೇಕು ಇದು ಯಾವ ಹಂತಕ್ಕೆ ಹೋಗುತ್ತೆ ಅಂತ. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆ ವಿಜಯ್, ಜನ ರಿಪಬ್ಲಿಕ್ ಟಿವಿ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಎಲ್ಲ ಪ್ರಾಬ್ಲಮ್ ಐತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆಯಲ್ಲಿ ಬಂತಾ? ಯಾಯಪ್ಪ ಯಾವತ್ತೂ ಬಂದಿಲ್ಲ. 2 ಮಂತ್ಸಿಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಅಲ್ಲ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಎಲ್ಎ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್ ಟ್ರಾಡಿಷನ್ ಬ್ಲೂ. ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗ್ತೀರಿ 2,000 ಮತ್ತೆ ಬರ್ತಾ ಇಲ್ಲ. 2,000 ನಂದೇ ಹೊಂಟೈತು. ನಿಲ್ ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀರಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬದುಕ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.